ನಮ್ಮ ಬೆಂಗಳೂರಿನ ವಿಧಾನಸೌಧಕ್ಕೂ ಮೈಸೂರಿನ KRS ಡ್ಯಾಂಗೂ ಸಂಬಂಧ ಇದೆ ಅಂತ ಗೊತ್ತಾ? ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಕಟ್ಟಲ್ಪಟ್ಟ ವಿಧಾನಸೌಧ ಈಗಲೂ ಸಹ ಭಾರತದ ಅತ್ಯಂತ ದೊಡ್ಡ ಶಾಸಕಾಂಗ ಮತ್ತು ಕಾರ್ಯಾಂಗದ ಕಟ್ಟಡವಾಗಿದೆ. 1952ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರು ಈ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನ ಸುತ್ತಮುತ್ತಲಿನ ಜೈಲುಗಳಲ್ಲಿದ್ದಂತಹ ಕೈದಿಗಳನ್ನ ಸುಮಾರು 5,000 ಕೈದಿಗಳನ್ನು ಉಪಯೋಗಿಸಿಕೊಂಡು ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗುತ್ತದೆ. ಕಟ್ಟಡದ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡ ನಂತರ ಅಷ್ಟು ಕೈದಿಗಳನ್ನ ಬಿಡುಗಡೆಗೊಳಿಸಲಾಗುತ್ತೆ. ಅಂದಿನ ಕಾಲಕ್ಕೆ ಈ ಕಟ್ಟಡವನ್ನು ಕಟ್ಟಲು 1,75,00,000 ಖರ್ಚಾಯಿತು. ಆದ್ರೆ ಈಗ ಈ ಕಟ್ಟಡವನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ 3,900 ಕೋಟಿಯಷ್ಟು ಈಗಿನ ಕಾಲಕ್ಕೆ ಖರ್ಚಾಗುತ್ತೆ. ಈ ಭವ್ಯವಾದ ಕಟ್ಟಡದ ಉತ್ತರ ಭಾಗವು ನಮ್ಮ ಮೈಸೂರಿನ KRS ಡ್ಯಾಂನ ವಾಸ್ತುಶಿಲ್ಪದಿಂದ ಸ್ಫೂರ್ತಿ ಪಡ್ಕೊಂಡ್ರೆ, ಪಶ್ಚಿಮ ಭಾಗವು ರಾಜಸ್ಥಾನಿಯ ವಾಸ್ತುಶಿಲ್ಪ ಶೈಲಿಗಳಿಂದ ಸ್ಫೂರ್ತಿ ಪಡೆದಿದೆ. ಹಾಗೆ ಇದರ ಮುಖ್ಯವಾದ ಗೋಪುರಗಳು ತಂಜಾವೂರು, ಮಹಾಬಲೇಶ್ವರ, ಚೆನ್ನಕೇಶ್ವರ ದೇವಸ್ಥಾನಗಳ ಗೋಪುರಗಳಿಂದ ಪ್ರೇರಿತವಾಗಿದೆ. ಹಾಗಾಗಿ ಭವ್ಯ ಕಟ್ಟಡವು ನಮ್ಮ ಭಾರತದ ಬೇರೆ ಬೇರೆ ಭಾಗದ ಸಂಸ್ಕೃತಿಯ ಸಮ್ಮಿಲನ ಅಂದು ತಪ್ಪಾಗಲ್ಲ.